ಸುಮ್ಕೆ ಏನೋ ಮಾತಾಡ್ಬೇಡ ಗುರು. ಏನೋ ಓಲಿ ಪಾಪ ಅಂತ ಪ್ರೊಡ್ಯೂಸರ್ ತವ ಕರ್ಕೊಂಡೋದೆ, ಅವ್ರಿಗೆ ಇಂಟ್ರೊಡ್ಯೂಸು ಮಾಡ್ಕೊಟ್ಟೆ. ನೀನು ಒಳ್ಳೆ ಸಂಗೀತ ವಿದ್ವಾನ್ ಹಂಗೆ ಹಿಂಗೆ ಅಂತ ಬುಲ್ಡೇನೋ ಬಿಟ್ಟೆ. ಅವ್ರು ಡಿಕ್ಸೋರು ಕಮ್ಮ ಹಿಂಗೆ ಕಮ್ಮ ಅಂತ ಟೂನ್ ಹಾಕು ಅಂದ್ರೆ ಮುಚ್ಕೊಂಡು ಹಾಕದ್ ಬಿಟ್ಟು ಅದಕ್ಕೆ ಅಂಶ ಲೆಕ್ಕನೆ ಕರೀರಿ ಏನ್ಬಿಡದ. ನೀನ್ ಹಿಂಗೆ ಕೊಬ್ಬು ಮಾಡ್ತಾ ಕುಂತ್ರೆ ಈ ಜನ್ದಾಗ ನೀನ್ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕಿಲ್ಲ. ಈಗಲೂ ಹೇಳುತ್ತೇನೆ ಗೋಪಿ, ಆ ಟ್ಯೂನ್ ಬೇಕಿದ್ದರೆ ಆ ಮ್ಯೂಸಿಕ್ ಡೈರೆಕ್ಟರ್ನೇ ಕರೆಯಲಿ. ಈ ಮಂಗಳೂರು ಮಂಜುನಾಥನಿಗೆ ತನ್ನದೇ ಆದ ಸೆಪರೇಟ್ ಸ್ಟೈಲ್ ಉಂಟು, ಗೊತ್ತುಂಟು? ಹೌದೌದು, ನಿನ್ ದೊಡ್ಡ ಸ್ಟೈಲು. ಬೆಳಗ್ಗೆ ಇನ್ನೊಂದು ಪ್ರೊಡ್ಯೂಸರ್ ತವ ಕರ್ಕೊಂಡೋದ್ನಲ್ಲ, ಅವ್ರು ನನಗೆ 10 ವರ್ಷದಿಂದ ಫ್ರೆಂಡು. ಅವ್ರು ನೀನೇನ್ ಟ್ಯೂನ್ ಕೊಟ್ಟೆ? ಎಂತದು ಗೋಪಿ ನನ್ನನ್ನು ಹೀಗೆ ಕಂಡಮ್ ಮಾಡುವುದು? ಆ ರಾಗ ಇಂಪಾಗಿಲ್ಲವು, ಸರಿಯಾಗಿ ಕೇಳಿ ನೋಡು. ಲಲ್ಲಾ ಲಾ 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 ಲಾ. ಅದೇನ್ ಟೂನು ಏನ್ ಟೂನು? ಈಗ ನಾನ್ ಆಡ್ತೀನಿ ಕೇಳು. 1 2 3 4 5 6 7 8 9 10 11 12 13. ನಿಲ್ಲು ನಿಲ್ಲು, ಇದು ನನ್ನ ಟ್ಯೂನು, ನನ್ನ ಸ್ವಂತ ಟ್ಯೂನು. ಇದು ಹಿಂದಿಗೆ ಹೇಗೆ ಹೋಯ್ತು? ಇದು ಹಿಂದಿಗೆ ಹೋಗಿಲ್ಲ ಗುರು, ನೀನ್ ಹಿಂದಿನ ಕತ್ಕೊಂಡ್ ಬಂದಿರೋದು. ಕಳ್ ಮ್ಯೂಸಿಕ್ ಡೈರೆಕ್ಟ್ರು. ಇಲ್ಲ ಗೋಪಿ, ಆ ಪಾಂಡುರಂಗನ ಆಣಗು ಇದು ನನ್ನ ಸ್ವಂತ ಟ್ಯೂನು. 10 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ತುಳು ನಾಟಕಕ್ಕೆ ಹಾಕಿದ ರಾಗ ಇದು. ಮತ್ತೆ ಮಂಗಳೂರಿನ ಬಾಂಬೆಗೆ ಹೆಂಗೋಯ್ತು? ಟ್ರೈನ್ನಾಗ ಪ್ಲೇನ್ನಾಗ? ಬಾಂಬೆಯ? ಹಾ, ಈಗ ನೆನಪಾಯಿತು ನೋಡು. ನನ್ನ ನಾಟಕವನ್ನು ನೋಡಲು ಬಾಂಬೆಯಿಂದ ಒಬ್ಬ ಹಿಂದಿ ಮನುಷ್ಯ ಬಂದಿದ್ದ. ಅವನೇ ಈ ಟ್ಯೂನ್ ಅನ್ನು ಕಾಪಿ ಹೊಡೆದು ಬಾಂಬೆಯಲ್ಲಿ ದುಡ್ಡು ಮಾಡಿಕೊಂಡಿರಬೇಕು. ಹೌದೌದೌದೌದು. ಇನ್ ನನ್ ತವ ಹೇಳ್ದಂಗೆ ಬೇರೆಯವ್ರ ತವ ಹೇಳಕ್ ಹೋಗಿಯಾ ಕಲ್ತವನ್ ಕಜ್ಜಿ ನಾಯಿ ಹೊಡೆದಂಗ್ ಹೊಡಿತಾರೆ. ಹೋಗಲೇ ಹೋಗ. ಸತ್ಯ ಎಂತದು ಅಂತ ಆ ಪಾಂಡುರಂಗನಿಗೆ ಗೊತ್ತುಂಟು, ನಿನಗೆ ಎಂತದು ಗೊತ್ತುಂಟೋ ದರ್ಬೇಸಿ? ಸರಿ ಸರಿ, ಆ ನಿನ್ ಪಾಂಡ್ರಂಗ್ ಗೀಂಡ್ರಂಗ್ನೆಲ್ಲ ಆ ಕಡೆ ಇಕ್ಕು. ಈಗ ನಾನ್ ಬಾಕಲ್ ತಟ್ಟಿದ್ರೆ ಆ ಹುಡುಗಿ ತಿರುಗಿಸ್ ಕೆನ್ನೆಗ್ ತಟ್ಟಾಳೆ. ಸುಮ್ಕೆ ಇಲ್ಲೇ ಮಣಿ ಕೇಳೋಣ. ಗೋಪಿ, ಹೊರಗಡೆ ತುಂಬಾ ಚಳಿಯಲ್ಲವೋ ಮಾರಾಯ, ಆಗಿದ್ದಾಗ್ಲಿ ಬಾಗ್ಲಿ ತಟ್ಟಿ ಬಿಡು. ಸುಮ್ಕಿರು ಗುರು, ಮೊದ್ಲೇ ಆ ಹುಡುಗಿ ಗೈಯಾಳಿ ಬಾಯಿ ಪಡ್ಕೊಂತಾಳೆ. ಅವಳು ತವ ಈಟೋದ್ನಲ್ಲಿ ಯಾರು ಉಗಿಸ್ಕೊಡೋರು? ಬೆಳಿಗ್ಗೆ ಎಲ್ಲ ರೋಡ್ ಅಲ್ಸ್ಬಿಟ್ಟು ಈಗ ನೆಮ್ಮದಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತಾನೆ. ಯಾವ ನೋಡು ಕದ್ದಿರೋ ಟೂನ್ ಹಾಕೊಂಡು ಮನ್ಸಿನ ನೆಮ್ಮದಿ ಬೇಡವಾ? ನಮಸ್ಕಾರ. ಗೋಪಿ ಹೋದ, ಗೋಪಿ ಹೋದ. ನಾನು ನಿಮ್ಮ ಹತ್ರ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೇಕು. ಬೆಳಿಗ್ಗೆ ನಾನು ಇಡ್ಲಿ ಕೊಟ್ಟು ಕಳ್ಸಿದ್ನಲ್ಲ, ಒಂದು ಹುಡುಗನಿಗೆ ಯಾಕೆ ಇಡ್ಲಿ ಕೊಟ್ಟು ಕಳಿಸ್ತಾಳೆ? ನನ್ನ ಮಾನ ಮರ್ಯಾದೆ ತೆಗಿಲಿಕ್ಕೆ ನೀವು ಇಡ್ಲಿಯನ್ನು ಕಳಿಸಿದ್ದು. ನೋಡಿ, ಪುನಃ ಪುನಃ ಹೇಳುತ್ತೇನೆ, ನಾನು ಬಡವನಿರಬಹುದು, ಆದ್ರೆ ಭಿಕ್ಷುಕನಲ್ಲ. ಈ ಮಂಗಳೂರು ಮಂಜುನಾಥ ಹೈ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದವನು. ಇಂಥ ಅವಮಾನವನ್ನು ಎಂದೆಂದಿಗೂ ಸಹಿಸುವುದಿಲ್ಲ. ಎಲ್ಲಿ ನಿನ್ನ ತಾತ, ಎಲ್ಲಿ ನನ್ನ ಮುದುಕ? ಆ ತಾತ ಬರಲಿ, ಮುದುಕ ಬರಲಿ, ತಾತ ಅಜ್ಜ. ಕಂಡೆನ ಕನಸಿನಲ್ಲಿ ಗೋವಿಂದನ, ಕಂಡೆನ ಕನಸಿನಲ್ಲಿ. ಅಯ್ಯ ಮಂಜುನಾಥ, ಬಾರಯ್ಯ. ಇವತ್ತು ದಸರಾ, ಗೊಂಬೆ ಕೂರಿಸಿದ್ದಾರೆ, ವಿಶೇಷ ದಿನ, ಎಲ್ಲರೂ ಸೇರಿದ್ದಾರೆ. ನಿನಗಂತೂ ಬೆಂಗಳೂರಲ್ಲಿ ಯಾರು ಇಲ್ವಲ್ಲ, ದಿವಸ ಹೊರಗಡೆ ದುಡ್ಡು ಕೊಟ್ಟು ಊಟ ಮಾಡೋದು ಇದ್ದೇ ಇದೆ. ಇವತ್ತಾರು ನಮ್ಮನೆ ಊಟ ಮಾಡೋ ಬಾರಯ್ಯ. ಎಂತದ್ದು ಊಟವೋ? ಈ ಮಂಗಳೂರು ಮಂಜುನಾಥ ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದು ನಿಮ್ಮ ಮನೆಯಲ್ಲಿ ಬಿಟ್ಟಿ ಊಟ ಮಾಡಲಿಕ್ಕೋ? ಬರ್ತೇನೆ. ನಿಂತ್ಕೊಳ್ಳಯ್ಯ. ಮಾತೆತ್ರ ಪಂಚೆ ಎತ್ಕೊಂಡು ಸಿಟ್ಟು ಮಾಡೋದೊಂದು ಗೊತ್ತು ನೋಡು ನಿನಗೆ. ನೋಡು, ನೀವು ಊಟ ಮಾಡಿದ್ರು ಚಿಂತೆ ಇಲ್ಲ, ಗೊಂಬೆ ನೋಡಕ್ ಬಾರಪ್ಪ, ಬಾರಯ್ಯ. ಬಾಬಾ. ನಮಸ್ಕಾರ. ಬನ್ನಿ ಬನ್ನಿ, ಇಲ್ಲೇ ಇಲ್ಲಿ ಕೂತ್ಕೊಳ್ಳಿ. ಗೋಪಿ, ನೀನು ಯಾವಾಗ ಇಲ್ಲಿಗೆ ಬಂದದ್ದು? ಊಟ ಹಾಕ್ತಾರೆ ಗೊತ್ತಾಯ್ತು, 6 ಗಂಟೆಗೆ ಬಂದ್ ಕುಂತೀವಿ ಗುರು. ತಾರಣೆ. ಗೋಪಿ, ಅದು ತಾರಣೆ ಅಲ್ಲ, ಅದು ಶಂಕರಾಭರಣ ರಾಗ, ಧಾರಣೆ. ಗುರು, ಕಳ್ಳೆ ಪುರಿಗೂ ಸಹ ಹಾಡು ಯಾವ್ದೋ ಒಂದು